ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕಾತೂರು ಹಾಗೂ ಸಿಂಗನಹಳ್ಳಿ ಗ್ರಾಮಗಳಲ್ಲಿ ಭಾರತೀಯ ಸೇನೆ ಸಿಆರ್ಪಿಎಫ್ನಲ್ಲಿ 20 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾದ ವೀರಯೋಧ ಮಂಜುನಾಥ್ ತಳವಾರ್ ಅವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಕಾತೂರು ಗ್ರಾಮದಲ್ಲಿ ನಡೆದ ಸ್ವಾಗತ ಸಮಾರಂಭದಲ್ಲಿ ನಾಗೇಂದ್ರ ತಳವಾರ್, ದಾದಾಪೀರ್ ದುಖಾದಾರ್, ನಾರಾಯಣ ಕಲಾಲ, ನಾರಾಯಣ ಮೂಲಿಮನಿ ಸೇರಿ ಅನೇಕರು ಭಾಗವಹಿಸಿ ಯೋಧರನ್ನ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ಸಿ/ಎಸ್ಟಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಹೊಸಮನಿ ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು. ನಂತರ ಸಿಂಗನಹಳ್ಳಿ ಗ್ರಾಮದಲ್ಲಿಯೂ ಕೂಡ ಗ್ರಾಮಸ್ಥರು ಒಂದಾಗಿ ಮಂಜುನಾಥ ತಳವಾರ್ ಅವರಿಗೆ ಭವ್ಯ ಸ್ವಾಗತ ನೀಡಿದರು. ಮಾಜಿ ಯೋಧರು ಆದ ನಾಗರಾಜ್ ನಾಯಕ, ತುಕಾರಾಂ ನಾಯಕ, ಆರ್ಜಿ ನಾಯಕ ಹಾಗೂ ರಾಘವೇಂದ್ರ ನಾಯಕ ಸೇರಿ ಹಲವರು ಭಾಗವಹಿಸಿ ಗೌರವ ಸಲ್ಲಿಸಿದರು. ದೇಶ ಸೇವೆ ಸಲ್ಲಿಸಿ ಊರಿಗೆ ಮರಳಿದ ಯೋಧನಿಗೆ ನೀಡಿದ ಈ ಸನ್ಮಾನ ಕಾರ್ಯಕ್ರಮ ಗ್ರಾಮಸ್ಥರ ದೇಶಭಕ್ತಿಯ ಪ್ರತೀಕವಾಗಿ ಕಾಣಿಸಿಕೊಂಡಿದೆ. ಎಲ್ಲ ಊರ ಹಿರಿಯರಿಗೆ ಮತ್ತು ನನ್ನ ಸ್ನೇಹ ಬಂಧದವರಿಗೆ ಮತ್ತು ಈ ಆಯೋಜನೆ ಮಾಡಿದಂಥ ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ಮತ್ತು ಜೈ ಹಿಂದ್ ಹೇಳ್ತಾ, ನಾನು 22 ವರ್ಷ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಾ ಹುಟ್ಟಿದಂಥ ತಾಯ್ನಾಡಿಗೆ ಮರಳಿ ಬಂದಿದ್ದೇನೆ. ಈ ಹೊಸ ಜನ್ರೇಷನ್ನಿಗೆ ಏನು ಹೇಳೋದಂದ್ರೆ, ಎಲ್ಲ ತಮ್ಮ ತಮ್ಮ ಮಕ್ಕಳನ್ನು ಅಲ್ಲಿ ಹೋಗಿ ಸೇವೆ ಮಾಡದೇ ಇರದೇ ಇದ್ದರೂ ಅಡ್ಡಿಲ್ಲ, ಆದರೆ ಇಲ್ಲಿಂದ ಭಾರತಾಂಬೆಗೆ ಒಂದು ಒಳ್ಳೆ ಸಪೋರ್ಟ್ ಮಾಡೋಂಥ ಜವಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗಾದರೂ ಇನ್ನು ಮುಂದೆ ಇದೇ ಥರ ಸಪೋರ್ಟ್ ಮಾಡಲಿ, ಗೌರವ ಕೊಡಲಿ ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್. ಕಾತೂರು ಗ್ರಾಮದವರು ನಿಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಕಾತೂರು ಗ್ರಾಮದವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಕಾತೂರು ಗ್ರಾಮದಲ್ಲಿ ಸೇರಿ ಎಲ್ಲ ಗ್ರಾಮ ಬಂಧು ಬಳಗದವರಿಗೆ, ಈ ಆಯೋಜನೆ ಮಾಡಿದಂಥ ಎಲ್ಲ ಊರ ಹಿರಿಯರಿಗೆ ಮತ್ತು ನನ್ನ ಸ್ನೇಹ ಬಂಧದವರಿಗೆ ಹೇಳೋದೇನೆಂದ್ರೆ, ಈ ಸೇವೆ ನನಗೆ ಮಾಡಿರೋಂಥ ಸ್ವಾಗತ 22 ವರ್ಷದ ಸೇವೆಯಲ್ಲಿ ನನಗೆ ಸಪೋರ್ಟಾಗಿ ನಿಂತಂಥ ನನ್ನ ಪರಿವಾರ, ನನ್ನ ಊರು ಪ್ರತಿಯೊಂದಕ್ಕೂ ಹೆಲ್ಪ್ ಆಗಿದೆ. ಈ ಹೆಲ್ಪಿಂದನೇ ನನ್ನ 22 ವರ್ಷ ಸರಿಯಾಗಿ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಮತ್ತು ನಾನೊಂದು ಈ ಜನ್ರೇಷನ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆಂದರೆ, ಪ್ರತಿಯೊಂದು ಮಗುಗೂ, ಈಗ ಹುಟ್ಟಂಥ ಮಗುಗೂ ಭಾರತ ಸೇನೆಗೆ, ಭಾರತ ಮಾತೆಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡೋಂಥ ಪ್ರತಿಯೊಂದು ಯುವಕರಿಗೂ, ಊರಲ್ಲಿ ಇರೋಂಥ ಜನರಿಗೆ ನಾ ಕೇಳೋದೇನೆಂದ್ರೆ, ಪ್ರತಿಯೊಂದು ಜವಾನಿಗೂ ಅವರಿಗೆ ನೀವು ಏನೂ ಸಪೋರ್ಟ್ ಮಾಡದೇ ಇದ್ದರೂ ಅವರಿಗೆ ನೀವು ಒಂದು ಹುರಿ ತುಂಬಿಸ್ಬೇಕು. ಇದನ್ನೇ ನಾನು ಕೇಳ್ಕೊಳ್ತಿದ್ದೀನಿ. ಇಷ್ಟೇನು ಹೇಳಿ. ಮುಂಡಗೋಡ ತಾಲೂಕು ಕಾತೂರು ಗ್ರಾಮ ಸಿಂಗನಹಳ್ಳಿ ಅವರು ಎಲ್ಲರೂ ಅದ್ದೂರಿಯಿಂದ ಇವತ್ತು ಸ್ವಾಗತ ಮಾಡಿದರು. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಕಾರ್ಯಕ್ರಮನ ಆಯೋಜಿಸಿದಂಥ ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿಯರು, ನನ್ನ ಫ್ಯಾಮಿಲಿಯವರು, ಆಮೇಲೆ ಊರ ಬಾಂಧವರಿಗೆ, ಸುತ್ತಮುತ್ತ ಗ್ರಾಮಸ್ಥರಿಗೆ, ಮಾಜಿ CAPF ಸದಸ್ಯರಿಗೆ ಮತ್ತು ನಮ್ಮ ಮಾಜಿ CAPF ಜಿಲ್ಲಾ ಅಧ್ಯಕ್ಷರಾದಂಥ RG ನಾಯಕರಿಗೆ, ನನ್ನ ಏಕದಮ್ ಆತ್ಮೀಯ ಆದಂಥ ನಾಗರಾಜ್ ನಾಯಕ್ ಅವರು ಸಿರ್ಸಿಯಿಂದ ಬಂದಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು. ಅವ್ರು 3 ಜನ ನನಗೆ ಎಷ್ಟು ಸಪೋರ್ಟಾಗಿ ನಿಂತಿದ್ದಾರೆ ಅಂದರೆ, ಅಷ್ಟೇ ಈ ಊರ ಮಕ್ಕಳು, ಅಕ್ಕ ತಂಗಿಯರು, ಎಲ್ಲರೂ ಊರ ಗ್ರಾಮಸ್ಥರು, ಸುತ್ತಮುತ್ತ ಊರ ಗ್ರಾಮಸ್ಥರು, ಇವರು ನಿಂತಿರೋದಕ್ಕೆ ನನಗಿನ್ನೂ ಮತ್ತೊಂದು 20 ವರ್ಷ ನೌಕರಿ ಮಾಡಬೇಕು ಅಂತದು ನನಗೆ ಹುರಿ ತುಂಬಿಸ್ತು. ಆಮೇಲೆ ಇದೇ ಥರ ಎಲ್ಲ ಜವಾನ್ಗಳಿಗೂ ನೀವು ಮಾಡ್ತಾಯಿದ್ರೆ ಅವ್ರು 20 ವರ್ಷ ಅಲ್ಲ 40 ವರ್ಷ ಮಾಡೋಕ್ಕೂ ಯಾವ ಮನಸ್ಸನ್ನು ಹಿಂಜರಿಯೋದಿಲ್ಲ. ಆಮೇಲೆ ನಾವು ಮೊದಲು ದೇಶಕ್ಕಾಗಿ ಹೋರಾಡ್ತೀವಿ ಅಂತ ಈ ಯಲ್ಲಪ್ಪ ಹೊಸಮನಿ, ಉತ್ತರ ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.